ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ಗೆ ಹೋಗೋಣ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಮಾಡಿರೋ ಕೆಲಸ ಏನು ಅಂತಂದರೆ, ಆನ್ಲೈನಲ್ಲಿ ನಾನು ಕೆಲವು ಪಾಟ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು. ಸೊ ಗಿಡಗಳನ್ನೆಲ್ಲ ಪಾಟಲ್ಲಿ ನೆಡೋಣ ಅಂತ ಹೋಗಿ ಗಿಡನೆಲ್ಲ ಕಿತ್ಕೊಂಡು ಬಂದ್ವಿ. ತುಂಬ ಹೂವಿನ ಗಿಡಗಳೆಲ್ಲ ಇದ್ವು. ನಾವು ಸಂಪಿಗೆ ಮತ್ತು ಕನಕಾಂಬರ ಗಿಡ ಮತ್ತು ಈ ಈ ತುಳಸಿ ಗಿಡನೂ ಕೊಡ್ತೀನಿ ಅಂತಂದರು. ಆಲ್ರೆಡಿ ಇದೆ, ಬೇಡ ಅಂತ ಹೇಳಿದ್ವಿ. ಸೊ 2-3 ಥರ ಹೂವಿನ ಗಿಡಗಳನ್ನ ನಾವು ಪಾಟಲ್ಲಿ ಹಾಕ್ಸ್ಕೊಂಬಂದ್ವಿ. ಇದಾದಮೇಲೆ ಮನೆಗೆ ಬಂದಿದ್ದ ತಕ್ಷಣ ತುಂಬ ಚಳಿ ಇತ್ತಲ್ವ, ಚಳಿಯಲ್ಲೇ ಹೋಗಿ ನಾವು ಅಷ್ಟು ಕೆಲಸ ಮಾಡ್ಕೊಂಬಂದ್ವಿ. ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಹಾಲು ಕಾಯಿಸ್ಕೊತಾ ಇದ್ದೀನಿ. ನೋಡ್ಬೋದು, ಯಾವಾಗಲೇ ಪ್ಯಾಕೆಟಿಂದ ನಾನು ಹಾಲು ಹಾಕುವಾಗ ಒಂಚೂರು ಚೆಲ್ಲೋದಂತೂ ನನ್ನ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದು ಹೆಂಗಾದ್ರೂ ಹುಷಾರಾಗಿ ಹಾಕಿದ್ರೂ ಕೂಡ ಅಷ್ಟೇ, ಒಂಚೂರು ಅದು ಚೆಲ್ಲುತ್ತೆ. ಸೊ ಆ ರೀತಿ ಆಗಿಬಿಡುತ್ತೆ ಒಂದೊಂದು ಸರಿ ಅಂತೂ ತುಂಬಾ ಚೆಲ್ಲೋಗುತ್ತೆ. ಸೊ ಪರವಾಗಿಲ್ಲ, ಇವತ್ತು ನಾನು ಅಷ್ಟೊಂದು ಚೆಲ್ಲಿಲ್ಲ. ಈಗ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಪ್ಯಾಕೆಟಲ್ಲಿ ಮತ್ತೆ ಅದನ್ನ ಹಾಲಿಗೆ ಹಾಕ್ತಾಯಿದ್ದೀನಿ, ಒಂಚೂರು ವೇಸ್ಟ್ ಮಾಡಬಾರ್ದು ಅಂತ. ಸೊ ಇವಾಗ ಹಾಲು ಕಾಯ್ತಾ ಇದೆ. ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಬೇಡಿ ಸ್ಟವ್ ಹತ್ರ, ಸೊ ಅದು ಪ್ಲಾಸ್ಟಿಕ್ ಅಲ್ವಾ, ಬರ್ನ್ ಆಗೋ ಚಾನ್ಸಸ್ ಇದೆ ಫೈರ್ಗೆ ಅಂತ ಹೇಳಿದ್ರಿ. ಬಟ್ ನಾವು ಹಿಂದ್ಗಡೆ ಇದೆಯಲ್ಲ 2 ಬರ್ನರು, ಸೊ ಅದನ್ನು ನಾವು ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ತುಂಬ ಹಿಂದಕ್ಕೆ ಗೋಡೆ ಇರೋದ್ರಿಂದ ಪಾತ್ರೆ ಇಟ್ಕೊಳ್ಳೋಕ್ಕೂ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಅದಕ್ಕೆ ಅವೆರಡು ಯೂಸೇ ಮಾಡಲ್ಲ. ಬೇಕಾದರೆ ನೋಡಿ, ಆ ಕಡೆ ಫುಲ್ಲು ಗೋಲ್ಡನ್ ಕಲರೇ ಇದೆ, ಈ ಕಡೆ ಮಾತ್ರ ನಾವು ಯೂಸ್ ಮಾಡಿ ಫೈರ್ ಬರುತ್ತಲ್ಲ, ಅದು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ನಾನು ಟೀ ಮಾಡಿಕೊಂಡೆ. ಕಾಫಿ ಬೇಡ, ಟೀ ಮಾಡೋಣ ಅಂದರು. ಸೊ ಟೀ ಮಾಡಿಕೊಂಡೆ. ಬಿಸಿ ಬಿಸಿ ಟೀ ತುಂಬ ಚೆನ್ನಾಗಿರುತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕೆ. ಸೊ ಇವಾಗ ನಾನು ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊತಾ ಇದ್ದೀನಿ. ಈಗ ನನಗೂ ನನ್ನ ಹಸ್ಬೆಂಡಿಗೂ ನಾನು ಟೀ ಮಾಡ್ತಾಯಿದ್ದೀನಿ. ಅಪ್ಪ ಕೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಆದಮೇಲೆ ಕುಡಿತೀನಿ ಅಂತಂದರು. ಸೊ ಸರಿ, ಮತ್ತೆ ಇನ್ನೊಂದು ಸರಿ ಫ್ರೆಶ್ ಆಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ನಾವಿಬ್ಬರಿಗೆ ಮಾಡ್ಕೊಂಡ್ವಿ. ಸೊ ಬೆಳಗೊತ್ತು ಟೀ ಕುಡಿಯೋದ್ರಲ್ಲಿ ಈ ಚಳಿಯಲ್ಲಿ ನಿಜವಾಗ್ಲೂ ತುಂಬಾ ಒಳ್ಳೆಯದು ಅನಿಸುತ್ತೆ ಬಾಡಿಗೆ. ಯಾಕೆ ಅಂತಂದರೆ ಚಳಿ ಹೋಗುತ್ತಲ್ಲ ಅನ್ನೋ ಕಾರಣಕ್ಕಷ್ಟೇ. ಸೊ ಬಿಸಿ ಬಿಸಿ ಟೀ ತುಂಬ ಚೆನ್ನಾಗಿದೆ. ಈ ಕಪ್ಪು ಕೂಡ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು ಮೀಶೋದಲ್ಲಿ. ಸೊ ನಾನು ಇಷ್ಟು ಕುಡ್ದಿದ್ದೀನಿ. ಈಗ ನೋಡಿ, ನಾವು ಗಿಡಗಳಿಗೆ ನೀರು ಕೂಡ ಹಾಕಿದ್ದೀವಿ. ಸೊ ಹೂವಿನ ಗಿಡಗಳು ಇಷ್ಟು ಚೆನ್ನಾಗಿದ್ದಾವಲ್ಲ, ಒಂದು ಸ್ವಲ್ಪ ಬಗ್ಬಿಟ್ಟಿದ್ದಾವೆ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಮತ್ತೆ ಸರಿ ಹೋಗ್ಬೋದು ಅನಿಸುತ್ತೆ. ಇಲ್ಲಿ ಬಿಸಿಲು ಮಧ್ಯಾಹ್ನ ಹೊತ್ತು ಮಾತ್ರ ಬೀಳುತ್ತೆ. ಒಂದು 3 ಗಂಟೆ 4 ಗಂಟೆಲಿ ಮಾತ್ರ ಬಿಸಿಲು ಬೀಳುತ್ತೆ. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಷ್ಟೊಂದು ಬೀಳೋದಿಲ್ಲ. ಆಫ್ಟರ್ನೂನ್ ಈವ್ನಿಂಗ್ ಮಧ್ಯೆ ಬರುತ್ತಲ್ಲ ಬಿಸಿಲು, ಅವಾಗ ಮಾತ್ರ ಬೀಳುತ್ತೆ. ಸೊ ಗಿಡ ಹೇಗೆ ಬೆಳೆಯುತ್ತೋ ನೋಡಬೇಕು. ಆದಷ್ಟು ಗಿಡನ ಚೆನ್ನಾಗಿ ಬೆಳೆಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ನೋಡಿ, ನಮ್ಮ ಗುಲಾಬಿ ಹೂವಿನ ಗಿಡ ಹೆಂಗೆ ಆಗ್ಬಿಟ್ಟಿದೆ ಅಂತ, ಕೋತಿಗಳು ಹಂಗೆ ಮಾಡಿಬಿಟ್ಟಿದ್ದಾವೆ. ಸೊ ಔಟರ್ ಲುಕ್ ಹೀಗೆ ಕಾಣುತ್ತೆ. ಇನ್ನೂ ಚೆನ್ನಾಗಿ ಗಿಡಗಳು ಬೆಳೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ತುಳಸಿ ಗಿಡ ಏನು ಮಾಡಿದ್ದೀನಿ ಅಂದರೆ, ಸ್ಟೂಲ್ ಮೇಲೆ ಇಟ್ಟಿದ್ನಲ್ಲ, ಅದನ್ನು ಸ್ಟೂಲ್ ತೆಗೆದುಬಿಟ್ಟು, ಸೊ ಒಂದು ಪೀಠ ಇತ್ತು, ಆ ಪೀಠ ಇಟ್ಟು ಅದ್ರ ಮೇಲೆ ನಾನು ತುಳಸಿ ಗಿಡ ಇಟ್ಟಿದ್ದೀನಿ. ಹಾಗೆ ಅಚ್ಚುಕಟ್ಟಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಮ್ಮನೆ ಬಾಗಿಲು ಆ್ಯಂಡ್ ಹೊರ್ಗಡೆ ಇವಾಗ ತುಳಸಿ ಗಿಡನ ಇಟ್ಟಿರೋದು, ಈ ಥರ ರಂಗೋಲಿ ಹಾಕೋಕ್ಕೆ ತುಂಬ ಚೆನ್ನಾಗಿದೆ ಈ ಪೀಠ ಇಟ್ಟಿರೋದು. ಹಾಗೆ ಇಲ್ಲಿ ಗಿಡಗಳಿಟ್ಟಿರೋದು ಕೂಡ ಒಳ್ಳೆ ಲುಕ್ಕಾಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತದೆ ಇವಾಗ ಹೊರಗಡೆ. ಇನ್ನಷ್ಟು ಒಂಚೂರು ಆಲ್ಟರ್ನೇಟ್ ಎಲ್ಲ ಮಾಡಬೇಕು. ನಾನು ಒಂದೊಂದೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಇರ್ತಾಳಲ್ಲ, ಯಾವ ಕೆಲಸ ಮಾಡಬೇಕಂದ್ರೂ ಬಿಡೋಲ್ಲ. ಸೊ ಇವಾಗ ಟಿಫನ್ ಮಾಡೋಕ್ಕೆ ನಾನು ಎಣ್ಣೆಗಾಯಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಿಕ್ಸಿಗೆ ಕೆಲವು ಐಟಮ್ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕೆಲವು ಚಕ್ಕೆ ಮಸಾಲೆ ಐಟಮ್ಸ್ ಏನಿದೆಯೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ರುಬ್ಕೊಬೇಕು. ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬದಲು ನಾವು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ಸೊ ಇದು ತುಂಬ ಟೇಸ್ಟಾಗಿರುತ್ತೆ, ಕಲರು ಟೇಸ್ಟು ಚೆನ್ನಾಗಿರುತ್ತೆ, ಖಾರವಾಗಿ. ಸೊ ಇವಾಗ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಚಟ್ನಿಗೆ ಈರುಳ್ಳಿ ಮತ್ತು ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ನಾನು ಇವಾಗ ಚಟ್ನಿ ಮಾಡ್ಕೊತೀನಿ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ಈ ಜಾರಲ್ಲಿ ಆಗಲ್ಲ, ಫುಲ್ಲು ಜಾಸ್ತಿ ಲೋಡ್ ಆಗಿಬಿಡುತ್ತೆ ಅಂತಂದರು.
ಇಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ದೆ. ಆಮೇಲೆ ಲೋಡ್ ಫುಲ್ ಜಾಸ್ತಿ ಆಯಿತು, ತಿರುಗಲೇ ಇಲ್ಲ ಮಿಕ್ಸಿಯಲ್ಲಿ. ಸೊ ಅದಾದಮೇಲೆ ನಾನು ಮತ್ತೆ ನಾವು ಎಣ್ಣೆಗಾಯಿಗೆ ಮಾಡ್ಕೊಂಡಿದ್ವಲ್ಲ, ರುಬ್ಕೊಂಡಿದ್ವಲ್ಲ ಆ ಮಿಕ್ಸಿ ದೊಡ್ಡ ಜಾರು, ಅದಕ್ಕೆ ನಾನು ಮತ್ತೆ ಹಾಕಿ ಮಾಡಿದೆ. ಸೊ ಎರಡೆರಡು ಸಲ ಮಾಡೋ ಹಾಗಾಯಿತು. ಒಂದು ಜಾರು ಅನ್ಯಾಯವಾಗಿ ಮತ್ತೆ ತೊಳೆಯೋಕೆ ಹಾಕಿದ್ದೀನಿ, ತೊಳಿಬೇಕಾಗುತ್ತೆ ಇವಾಗ. ಸೊ ಅದಕ್ಕೆ ಹೇಳೋದು, ಯಾರಾದರೂ ಒಬ್ಬರು ಹೇಳಿದ ಮಾತು ಹೇಳಿದ್ರೆ ಕೇಳಬೇಕು ಅಂತ. ಸೊ ಆಗುತ್ತೆ ಅಂದ್ಕೊಂಡು ನಾನು ಇವಾಗ ನೋಡಿ, ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಏನೋ ಗೊತ್ತಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಬಂದು ಅಡುಗೆ ಮಾಡ್ತಾಯಿದ್ದಾರೆ. ಸೊ ವಿಡಿಯೋ ಮಾಡ್ಕೊಂಡ್ಲಾ ಅಂದರೆ ಹ್ಞೂ ಅಂತ ಬೇರೆ ಅಂದರು. ಸೊ ಅದಕ್ಕೆ ಅವ್ರನ್ನ ತೋರಿಸಿದ್ದೀನಿ ಇದರಲ್ಲಿ. ಸೊ ಎಣ್ಣೆಕಾಯಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ನನ್ನ ಹಸ್ಬೆಂಡು. ಸೊ ನೋಡಿ ಮಾಡ್ತಾಯಿದ್ದಾರೆ. ನನಗೆ ಆಶ್ಚರ್ಯ ಆಗೋಯಿತು ಮಾಡ್ತೀನಿ ಅಂದಿದ್ದಕ್ಕೆ. ಏನಪ್ಪ ಇಷ್ಟು ದಿವಸ ಇಲ್ಲದೆ ಇರೋದು ಇವಾಗ ಅಂತ. ಏನಕ್ಕೆ ಗೊತ್ತಾ, ಅಡುಗೆ ಮನೆ ಫುಲ್ಲು ಇವಾಗ ಕಿಚನ್ನು ಫುಲ್ಲು ನ್ಯೂ ಲುಕ್ಕು ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅಡುಗೆ ಮಾಡಬೇಕು ಅಂತ. ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ಲ ಅವರು. ಸೊ ನಿಜವಾಗ್ಲೂ ಸೂರ್ಯ ಬೇರೆ ದಿಕ್ಕಲ್ಲೇ ಹುಟ್ಬಿಟ್ಟಿದ್ದಾನೆ ಇವತ್ತು. ಸೊ ನೋಡಿ ಎಣ್ಣೆಕಾಯಿ ರೆಡಿ ಆಗ್ತಾಯಿದೆ, ಬದನೆಕಾಯಿ ಹೇಗೆ ಫ್ರೈ ಆಗ್ತಾಯಿದೆ ಅಂತ ನೋಡಿ. ಸೊ ಇವಾಗ ಮಿಕ್ಸಿಯಲ್ಲಿರೋಂತಹ ಏನು ಮಿಕ್ಸಿಗೆ ರುಬ್ಕೊಂಡಿದ್ವೋ ಆ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು, ಸೊ ಅದನ್ನು ಕೂಡ ನಾನು ಕುಕ್ಕರ್ಗೆ ಹಾಕ್ಕೊಂಡು ಇವಾಗ 2 ವಿಷಲ್ಸ್ ಕೂಗಿಸ್ಬೇಕು. ಸೊ 2 ಸಾಕು, 3 ಅಂದರೆ ತುಂಬಾ ಬದನೆಕಾಯಿ ಬೆಂದ್ಬಿಡುತ್ತೆ. ಸೊ ಕರೆಕ್ಟಾಗಿ 2 ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಎಣ್ಣೆಕಾಯಿ ಅವಾಗ ಮಾಡ್ಕೊತಾ ಇರ್ತೀವಿ, ಇವಾಗ ಕೋಲ್ಡ್ ಅಲ್ವಾ, ಸೊ ಅದು ಹೀಟ್ ಪದಾರ್ಥ. ಸೊ ಅದು ಮಾಡ್ಕೊಂಡು ತಿಂತಾಯಿದ್ರೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಬಾಡಿ ಕೂಡ. ಈಗ ನೋಡಿ ನನ್ನ ಗಂಡ ಹೇಳಿದ ಮಾತು ಕೇಳ್ದಿರಾ ನಾನು ಡಬಲ್ ಕೆಲಸ ಮಾಡಿಕೊಂಡೆ. ಇವಾಗ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ಇದಾದಮೇಲೆ ಸೊ ಚಪಾತಿ ಮಾಡೋಣ ಅಂತ ಬಂದೆ. ಸೊ ಹಿಟ್ಟು ಕಲಸಿದ್ರು ನನ್ನ ಹಸ್ಬೆಂಡೇ. ಸೊ ನಾನಿವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ. ಪಾಪು ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಅವಳಿಗೆ ಬೇಗ ಚಪಾತಿ ಮಾಡಿ ಅವಳಿಗೆ ಕೊಡಬೇಕು. ಅವಳು ಚಪಾತಿ ಎಲ್ಲ ತಿಂತಾಳೆ. ಸ್ವಲ್ಪ ಮೆತ್ತಗೆ ಇರೋದು ಕೊಟ್ಟರೆ ಚೆನ್ನಾಗಿ ತಿಂತಾಳೆ ಅವಳು. ಹಲ್ಲುಗಳೆಲ್ಲ ಬಂದಿದ್ದಾವಲ್ಲ, ಅದಕ್ಕೆ ನನ್ನ ಮಗಳು ಇವಾಗ ಚಪಾತಿ ಎಲ್ಲ ತಿಂತಾಳೆ. ಸೊ ಇದೊಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಇವಾಗ ಹಾಲು ಬಿಡಿಸೋ ಟೈಮ್ ಅಲ್ವಾ, ಸೊ ಅವಳು ಆದಷ್ಟು ನಾವು ತಿನ್ನೋದನ್ನೇ ಅವಳಿಗೂ ತಿನ್ನಿಸ್ತೀವಿ. ಸೊ ನಾವು ತಿಂತಾ ಇರ್ತೀವಲ್ಲ, ಅವಾಗ ಅವಳು ಬಂದು ಬರ್ತಾಳೆ ತಿನ್ನೋಕ್ಕೆ. ಸೊ ಅದು ಅವಳಿಗೆ ಟೇಸ್ಟ್ ಅನ್ನಿಸಿದ್ರೆ ಮಾತ್ರ ಫುಲ್ಲು ಚೆನ್ನಾಗಿ ತಿಂದ್ಬಿಡ್ತಾಳೆ. ಸೊ ಸರಿ, ಇದು ಆದಷ್ಟು ಅವಳಿಗೆ ಒಂಚೂರು ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕಿ ಮಾಡ್ತೀವಿ, ಅವಳು ತಿನ್ನಲಿ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ನಾನು ಪಾಪು ಹತ್ರ ಹೋಗ್ಬಿಟ್ಟು ಬಂದೆ. ಸೊ ಅವಳು ತುಂಬಾ ಆಟ ಮಾಡ್ತಾಯಿದ್ಲು, ಅದಕ್ಕೆ ಅವಳನ್ನ ಸಮಾಧಾನ ಮಾಡೋಕ್ಕೆ ಹೋಗ್ಬಿಟ್ಟು ಬಂದೆ. ಇವಾಗ ಆದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಬೇಯಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನೋಡ್ಬೋದು, ನಾನು ಇದೇ ಬಾಣಲೆಯಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಇದು ಬಾಣಲೆ ಎಲ್ಲ ಒಂಥರ ಹೆಂಚು. ಸೊ ಚಪಾತಿನೂ ಮಾಡ್ಕೊಬೋದು ಇದರಲ್ಲಿ. ಸೊ ಇದರಲ್ಲೇ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ಚಪಾತಿ ಹೆಂಚಿದೆ, ಅದಕ್ಕಿಂತ ಇದೇ ಬೆಟರ್ ಅನಿಸ್ತು, ಅದಕ್ಕೆ ಇದ್ರಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ನಾವು ಯಾವಾಗಲೂ ಇದು ಕಾಂಬಿನೇಷನ್ ಮಾಡ್ಕೊತೀವಿ, ಚಪಾತಿ ಎಣ್ಣೆಕಾಯಿ. ಅದು ತುಂಬ ಇಷ್ಟ ಆಗುತ್ತೆ ಮನೇಲೆಲ್ಲರೂ. ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಅದು, ಚಪಾತಿ ಅಂದರೆ ಎಣ್ಣೆಕಾಯಿ ಅಂತ. ಸೊ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ನಾವು ಯಾವಾಗಲೂ ಆದಷ್ಟು ಚಪಾತಿ ಮಾಡ್ಕೊತೀವಿ. ಅಂದರೆ ಮಗು ಇರೋದಕ್ಕೆ ಹಿಟ್ಟು ಕಲಸಿ ಲಟ್ಸಿ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅವಳು ಬಿಡೋದೇ ಇಲ್ಲ. ನಮ್ಮವರಿದ್ರೆ ಬೇಗ ಆಗಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ನಮ್ಮವರು ಒಂದು ಸ್ವಲ್ಪ ಫ್ರೀ ಇದ್ದಕ್ಕೇ ಚಪಾತಿ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಮ್ಮಮ್ಮಗೆ ಚಪಾತಿ ಅಂದರೆ ತುಂಬಾ ಇಷ್ಟ. ಸೊ ಅವರು ಅವಾಗವಾಗ ಚಪಾತಿ ಮಾಡೋಣ ಅಂತ ಹೇಳ್ತಾರೆ. ಸೊ ಆವಾಗ ಚಪಾತಿ ಮಾಡ್ತೀವಿ ನಾವು. ಸೊ ಇಲ್ಲಿ ನೋಡಿ, ನಾನು ಒಂದು ಕಡೆ ಲಟ್ಟಿಸ್ಕೊಂಡು ಒಂದು ಕಡೆ ಚಪಾತಿ ಕೂಡ ಬೇಯಿಸ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಲ್ಲಿ ನಾನು ಅವ್ರಿಗೆ ಚಪಾತಿ ರೆಡಿ ಮಾಡಿಕೊಡ್ಬೇಕು. ಸೊ ಎಣ್ಣೆಗಾಯಿ ಆಗಿದೆ, ಅದು ಆರಕ್ಕೆ ಇಟ್ಟಿದ್ದೀನಿ. ಸೊ ಚಪಾತಿ ಆಗಿಬಿಟ್ರೆ ಚಪಾತಿ ಎಣ್ಣೆಗಾಯಿ ಮಾಡಿಕೊಡೋದಷ್ಟೇ. ನಾನು ಆಲ್ಮೋಸ್ಟ್ ಎಲ್ಲ ಚಪಾತಿನೂ ನಾನು ಇವಾಗಲೇ ಸುಟ್ಕೊಂಡಿಲ್ಲ, ಬಿಸಿ ತಿನ್ನೋಕ್ಕಾಗಲಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಎಣ್ಣೆಕಾಯಿ ಓಪನ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ. ಸೊ ಎಣ್ಣೆಕಾಯಲ್ಲಿ ಆಯಿಲ್ ಜಾಸ್ತಿನೇ ಇರುತ್ತೆ. ಸೊ ಏನಿಷ್ಟ ಆಯಿಲ್ಲ ಅಂತ ಅಂದ್ಕೊಬೇಡಿ, ಅದನ್ನು ಕ್ಲೀನಾಗಿ ಕಲಸಿದ್ರೆ ಆವಾಗ ಎಲ್ಲ ಕರೆಕ್ಟಾಗುತ್ತೆ. ನೋಡಿ ಇವಾಗ ಬದನೆಕಾಯಿ ಎಲ್ಲ ಹೇಗೆ ಬೆಂದಿದೆ ಅಂತ. ಸೊ ಇದು ಮಸಾಲೆ. ಸೊ ಎಣ್ಣೆ ಒಂಚೂರು ಜಾಸ್ತಿ ಆಗಿರ್ಬೋದೇನೋ ಗೊತ್ತಿಲ್ಲ. ಸೊ
ಬಟ್ ಎಣ್ಣೆಕಾಯಿ ಮಾತ್ರ ಸೂಪರಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಸೊ ಎಲ್ಲ ರೆಡಿಯಾಗಿದೆ. ಚಪಾತಿ, ಚಟ್ನಿ, ಎಣ್ಣೆಕಾಯಿ ಕಾಂಬಿನೇಷನ್ನು ಹೇಗಿದೆ ಅಂತ ನೋಡಿ. ಸೊ ನಮ್ಮವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಚಟ್ನಿನೂ ಕೂಡ ಚೆನ್ನಾಗಿ ಬಂದಿತ್ತು, ಎಣ್ಣೆಕಾಯಿ ಕೂಡ ಚೆನ್ನಾಗಿ ಬಂದಿತ್ತು. ಸೊ ನೀವು ಈ ರೀತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಈಗ ದೇವ್ರ ಮನೇಲಿ ಪೂಜೆ ಕೂಡ ಆಗಿದೆ. ಸೊ ನೋಡ್ಬೋದು ದೇವ್ರ ಮನೇಲಿ ಈ ಥರ ಸಿಂಪಲ್ಲಾಗಿ ಅಲಂಕಾರ ಆಗಿದೆ. ಸೊ ಲೈಟ್ ಬರ್ತಿಲ್ಲ ಅಂತ ಕೇಳಿದೆ. ಸೊ ನನ್ನ ಹಸ್ಬೆಂಡು ಸೊ 2 ಸ್ವಿಚ್ ಇದೆ, 2 ಸ್ವಿಚ್ಚು ಕೂಡ ಆನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಆಮೇಲೆ 2 ಸ್ವಿಚ್ ಆನ್ ಮಾಡಿದ್ಮೇಲೆ ಆನ್ ಆಯಿತು. ಸೊ ಇವಾಗ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಒಂದು ಸ್ವಲ್ಪ ಬೆಳಕು ಅವೆಲ್ಲ ಇದ್ದರೆ ನಿಜವಾಗ್ಲೂ ದೇವ್ರ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಿಂಚ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನನಗೆ ದೇವ್ರ ಮನೇಲಿ ಈ ಥರ ಹೂವಿನೆಲ್ಲ ಅಲಂಕಾರ ಮಾಡೋದು, ಲೈಟಿಂಗ್ಸ್ ಎಲ್ಲ ಹಾಕೋದು ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.